ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮಗೆ ನಮ್ಮ ಉಡುಪಿಯಲ್ಲಿರೋ ರಾಘವೇಂದ್ರ ಸ್ವಾಮಿಗಳ ಮಠನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಇದೇ ರಾಘವೇಂದ್ರ ಸ್ವಾಮಿಗಳ ಮಠ. ನೋಡಿ ಇಲ್ಲಿ, ಇದು ರಾಘವೇಂದ್ರ ಸ್ವಾಮಿಗಳ ಮಠದ ಮುಂಭಾಗ. ಇಲ್ಲಿಂದ ಒಳಗಡೆ ಹೋಗಬೇಕು. ಇದು ಉಡುಪಿಯಲ್ಲಿರೋ ಅಷ್ಟಮಠಗಳಲ್ಲ, ಇದು ರಾಘವೇಂದ್ರ ಮಠ ಸಪ್ರೇಟಾಗೇ ಇದೆ. ಇಲ್ಲಿಂದ ಒಳಗಡೆ ಬರಬೇಕು. ಅಲ್ಲಿಂದ ಒಳಗಡೆ ಬಂದಾಗ ನಿಮಗೆ ರಾಯರ ದರ್ಶನ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ, ರಾಯರ ಗುಡಿಯಲ್ಲಿ ರಾಯರಿದ್ದಾರೆ. ಇದೆಲ್ಲ ಅಲಂಕಾರ ಮಾಡಿದ್ದಾರೆ ಎದುರುಗಡೆ ಎಲ್ಲ. ಗುರುವಾರ ಇಲ್ಲಿ ತುಂಬ ಜನ ಬರ್ತಾರೆ. ಗುರುವಾರ ಬಂದ ಭಕ್ತರಿಗೆ ಊಟ ಕೂಡ ಇದೆ ಇಲ್ಲಿ. ನೋಡಿ, ಕಾಣ್ತಾ ಇದೆಯಾ? ಒಂದ್ಸಲ ಕೈ ಮುಗಿದುಕೊಳ್ಳಿ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಾಪಾಡು ತಂದೆ ಎಲ್ಲರನ್ನ ಅಂತ ಬೇಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ರಾಯರು ಅಂದರೆ ನಮಗೆ ಅಷ್ಟು ಪ್ರೀತಿ. ಚಿಕ್ಕಂದಿಂದಲೂ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಕೊಂಡೇ ಬೆಳೆದವರು ನಾವು. ರಾಯರು ಅಂದರೆ ಒಂದು ನಂಬಿಕೆ, ರಾಯರು ಅಂದರೆ ಒಂದು ಶಕ್ತಿ, ರಾಯರು ಅಂದರೆ ಒಂದು ಧೈರ್ಯ ಅಂತ ಚಿಕ್ಕಂದಿಂದಲೂ ಬೆಳ್ಕೊಂಡು ಬಂದವಳು ನಾನು ಅಂತ. ಗುರು ರಾಘವೇಂದ್ರರ ದರ್ಶನ ನಿಮಗೂ ಕೂಡ ಮಾಡಿಸ್ತಾ ಇದ್ದೇನೆ. ಈ ಗುರುವಾರ ಬಂದ ಭಕ್ತರಿಗೆ ಊಟ ಹಾಕ್ತಾರೆ. ಯಾರೂ ಹಸಿವಿಂದ ವಾಪಸ್ ಹೋಗಲ್ಲ. ಪ್ರತಿದಿನ ಇರೋಲ್ಲ, ಗುರುವಾರ ಇರುತ್ತೆ. ನೋಡಿ, ಕಾಣ್ತಾ ಇದೆಯಾ? ತಂದೆ ಕಾಪಾಡಪ್ಪ ಎಲ್ಲರನ್ನು. ರಾಘವೇಂದ್ರ ಸ್ವಾಮಿಗಳು ಅಂದ ಕೂಡಲೇ ನಮಗೆ ಗೊತ್ತಿಲ್ಲದೆ ಏನೋ ಒಂಥರ ರೋಮಾಂಚನ ಆಗುತ್ತೆ. ಮೈ ಮನಸ್ಸೆಲ್ಲ ಅರಳುತ್ತೆ ಅವರ ಒಂದು ದರ್ಶನ ನೋಡಿದ ಕೂಡಲೇ. ಪ್ರತಿ ಗುರುವಾರ ಅಂತ ನಾನು ಹೇಳಲ್ಲ, ಆದಷ್ಟು ಯಾವ ಗುರುವಾರ ಆಗುತ್ತೆ ಆ ಗುರುವಾರ ಎಲ್ಲ ಹೋಗ್ತೇನೆ ನಾನು. ಯಾಕೆಂದರೆ ನಾನು ಗುರುವಾರ ದಿವಸ ರಾತ್ರಿ ಊಟ ಮಾಡಲ್ಲ, ಉಪವಾಸ ಇರ್ತೇನೆ. ಅದರಿಂದ ಗುರುವಾರ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬಂದಮೇಲೆ ನಾನು ಊಟ ಮಾಡೋದು. ನಾನು ಇದಕ್ಕೆ ಮೊದಲು ಹೈದರಾಬಾದಲ್ಲಿದ್ದೆ. ಆವಾಗ ಅಲ್ಲಿ ಕೂಡ ಹೋಗ್ತಿದ್ದೆ ನಾನು. ಗುರುವಾರ ನಮ್ಮ ಮನೆ ಹತ್ರ ಒಂದು ರಾಘವೇಂದ್ರ ಸ್ವಾಮಿ ಮಠ ಇತ್ತು, ಅಲ್ಲಿಗೆ ಕೂಡ ಹೋಗ್ತಿದ್ದೆ. ಅಂಥ ಒಂದು ಭಕ್ತಿ, ನಂಬಿಕೆ, ಶ್ರದ್ಧೆ ಅಂದರೆ ಉಪವಾಸ ಇರಬೇಕು ಅಂತ ನಾನು ಹೇಳ್ತಿಲ್ಲ. ಅದು ಅವರವರ ನಂಬಿಕೆಗೆ, ಅವರವರ ಇಷ್ಟಕ್ಕೆ ಬಿಟ್ಟೋದು. ಅದೆಲ್ಲ ಯಾವ ದೇವರು ಉಪವಾಸ ಇರು ಅಂತ ಹೇಳೋದಿಲ್ಲ. ನಾವು ಆ ದೇವರ ಮೇಲೆ ಇಟ್ಟಿರೋ ನಂಬಿಕೆ ನಮಗೆ ಅವರ ಮೇಲಿರೋ ಪ್ರೀತಿ, ವಿಶ್ವಾಸವನ್ನು ತೋರಿಸೋ ಒಂದು ರೀತಿ ಅಷ್ಟೇ. ಇದು ನೋಡಿ, ಇನ್ನೊಂದು ದಿವಸ ಮಾಡಿದ ಅಲಂಕಾರ. ಇದು ಕ್ಲಿಪ್ಪು ಬೇರೆ ಗುರುವಾರದ ದಿವಸ ನಾನು ತೆಗೆದದ್ದು. ಒಂದೊಂದು ಗುರುವಾರ ಒಂದೊಂದು ರೀತಿ ಅಲಂಕಾರ ಮಾಡ್ತಾರೆ. ಇದು ನಾವು ಪ್ರದಕ್ಷಿಣೆ ಆಗ್ತೇವಲ್ಲ ಸುತ್ತ, ಆಗ ಇರುತ್ತೆ ಈ ಪ್ರತಿಮೆಗಳೆಲ್ಲ. ಅದಕ್ಕೆ ಕೂಡ ಅಲಂಕಾರ ಮಾಡಿದ್ದಾರೆ. ಇದು ರಾಯರ ಪ್ರತಿಮೆ. ಇದು ಇನ್ನೊಂದು ಪ್ರತಿಮೆ. ಈಗ ಸುತ್ತ ನಾವು ಪ್ರದಕ್ಷಿಣೆ ಬರ್ತೇವೆ, ಆಗ ಅಲ್ಲಲ್ಲಿ ಇದೆ. ತುಂಬ ಚೆನ್ನಾಗಿದೆ ಈ ಮಠ. ತುಂಬ ದೊಡ್ಡ ಮಠ ಏನಲ್ಲ, ಆದರೂ ತುಂಬ ಚೆನ್ನಾಗಿದೆ. ಇಲ್ಲಿ ರಾಯರದು ಆರಾಧನೆ ಬರುತ್ತಲ್ಲ, ಅದನ್ನು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾವಿರಾರು ಜನ ಎಲ್ಲೆಲ್ಲಿಂದ ಬರ್ತಾರೆ. ಕರ್ನಾಟಕದ ಮೂಲೆಯಿಂದ ಸುಮಾರು ಜನ ಬರ್ತಾರೆ ರಾಯರ ಆರಾಧನೆ ಆ ಟೈಮಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಫುಲ್ಲು ದೇವಸ್ಥಾನ, ಮಠನೇ ಫುಲ್ಲು ಅಲಂಕಾರ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ. ಇದು ನೋಡಿ, ರಾಯರು ಎಷ್ಟು ಚೆಂದ ಕಾಣ್ತೀವಿ. ತುಳಸಿಯಲ್ಲೇ ಮಾಲೆ ಕಟ್ಟಿ ಮಾಡಿದ್ದಾರೆ. ತುಂಬ ನೋಡ್ತಾ ಇದ್ರೆ ಅಲ್ಲಿಂದ ವಾಪಸ್ ಬರಬೇಕು ಅನ್ಸಲ್ಲ, ಅಷ್ಟು ಪ್ರಶಾಂತತೆ ಇರುತ್ತೆ ಅದರೊಳಗೆ ಹೋದರೆ ನಾವು. ಇದು ಕೂಡ ಇನ್ನೊಂದು. ಈಗ ಸುತ್ತ ದೇವಸ್ಥಾನ ನಾವು ಪ್ರದಕ್ಷಿಣೆ ಹಾಕುವ ಸುತ್ತ ಹೀಗೆ ಹಲವಾರು ಪ್ರತಿಮೆಗಳಿದೆ. ತುಂಬ ಚೆನ್ನಾಗಿದೆ. ನಾನು ಸಣ್ಣ ಪ್ರಯತ್ನ ಮಾಡಿದ್ದೆ ನಿಮಗೆ ತೋರಿಸೋಣ ಅಂತ. ಇದು ನೋಡಿ, ಬೆಳ್ಳಿಯ ರಥ ಇದು ಮತ್ತು ಪಲ್ಲಕ್ಕಿ. ಇದನ್ನೆಲ್ಲ ಅವರು ಹೆಚ್ಚಾಗಿ ಆರಾಧನೆ ಟೈಮಲ್ಲೇ ಅದನ್ನು ಯೂಸ್ ಮಾಡ್ತಾರೆ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಇದನ್ನು ನೋಡಲಿಲ್ಲ. ಆರಾಧನೆ ಟೈಮಲ್ಲಿ ರಾಯರನ್ನು ಇದರಲ್ಲಿಟ್ಟು ಎಲ್ಲ ಉತ್ಸವ ಎಲ್ಲ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ನಾನು ನೋಡಲಿಲ್ಲ ಒಮ್ಮೆ ಕೂಡ. ಇದು ಕೂಡ ನೋಡಿ, ಇದು ಕೂಡ ಇನ್ನೊಂದು ಪ್ರತಿಮೆ ರಾಯರದು. ಗುರು ರಾಯರಂದರೆ ಯಾರಿಗೆ ತಾನೇ ಇಲ್ಲ ನೋಡಿ, ಭಕ್ತಿ ಹರಿದು ಬರುತ್ತೆ. ಅವ್ರು ನೋಡ್ತಾ ಇದ್ದೀರಾ? ರಾಯರ ದರ್ಶನ ಆಗ್ತಾ ಇದೆಯಾ? ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ನೋಡಿ, ಗೋವುಗಳು ಕೂಡ ಇದೆ ಇದರ ಒಳಗಡೆ. ಗೋವುಗಳನ್ನು ಕೂಡ ಸಾಕ್ತಾರೆ. ಇಲ್ಲಿ ನಾವೇನಾದರೂ ತಂದರೆ, ಬಾಳೆಹಣ್ಣು ಏನಾದ್ರು ತಂದರೆ ಗೋವುಗಳಿಗೆ ಕೊಡ್ಬೋದು. ತುಂಬ ಜನ ಗುರುವಾರ ದಿವಸ ಅಂತೂ ತುಂಬ ಜನ ಇರ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.